ವೆಲ್ಕಮ್ ಬ್ಯಾಕ್. ಬ್ರೇಕ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ವಿ ಅಲ್ಲ. ಸೊ ಬ್ರೇಕ್ ಸ್ಟೇಟ್ಮೆಂಟ್ is used to come out from the loop when certain condition is met. ಸೊ ಇಲ್ಲಿ ನಾವು ಕಂಡೀಷನ್ ಕೊಟ್ಟಿರೋದು if I equals 3 then break. ಸೊ ಏನಾಗುತ್ತೆ ಆಗ I ವ್ಯಾಲ್ಯೂ 3 ಆಗ್ತಿದ್ದಂಗೆನೆ it will stop executing this loop. That is, it will come out from the while loop, right? So ide tarane, so this is a break statement. Ide tarane continue statement kuda use ಮಾಡಬಹುದು. So continue ಹಾಕಿದಾಗ ಏನಾಗುತ್ತೆ ನೋಡಿ, ಸೇಮ್ ಬ್ರೇಕ್ ಜಾಗದಲ್ಲಿ ನಾನು ಕಂಟಿನ್ಯೂ ಹಾಕ್ತೀನಿ ನೋಡಿ. ಕಂಟಿನ್ಯೂ. ಸೊ ರನ್ ಮಾಡ್ತೀನಿ ಈಗ. ಮತ್ತೆ ಬರೀ 2 ಹೋಯ್ತು. ಸೊ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. ಓಕೆ, ಸೊ ಇದು I equals I plus 1 ಏನಾಗಬೇಕು ಅಂತಂದ್ರೆ ಇಲ್ಲಿ ಬರಬೇಕು. ಬಿಫೋರ್ ಈ ಕಂಟಿನ್ಯೂ ಸ್ಟೇಟ್ಮೆಂಟ್ಗೂ ಮುಂಚೆ ಹಾಕ್ಬೇಕಿತ್ತು. ಓಕೆ, ಇಲ್ಲಿ ಪ್ರಿಂಟ್ I. ಓಕೆ, ಸೊ ಈಗ ರನ್ ಮಾಡ್ತೀನಿ ನೋಡಿ. ಎಸ್, ಸೊ ಇಲ್ಲಿ ನೋಡಿ ಏನಾಗ್ತಾ ಇದೆ ಇಲ್ಲಿ. So it is printing one. Okay, so let it be. So it is printing 1 2 3 sorry 1 2 4 5 6. ಸೊ ಇಲ್ಲಿ ಮಧ್ಯೆ 3 ನದು ಪ್ರಿಂಟ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಸೊ ಈ ಕಂಟಿನ್ಯೂ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ನಾವಿಲ್ಲಿ ಕಂಡೀಷನಲ್ಲಿ ಏನ್ ವ್ಯಾಲ್ಯೂ ಕೊಟ್ಟಿರ್ತೀವಿ, ದಟ್ ಈಸ್ ಇಫ್ I equals 3 ಅಂತ ಕೊಟ್ಟಿರ್ತೀವಿ ಅಲ್ಲ. ಸೊ ಆ ವ್ಯಾಲ್ಯೂನ ಸ್ಕಿಪ್ ಮಾಡ್ಬಿಟ್ಟು ಸೊ ಇಟ್ ವಿಲ್ ಕಂಟಿನ್ಯೂ ಫ್ರಮ್ ದಿ ನೆಕ್ಸ್ಟ್ ವ್ಯಾಲ್ಯೂ. ಸೊ ಕಂಟಿನ್ಯೂ ಸ್ಟೇಟ್ಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಕಂಟಿನ್ಯೂ ದಿ ಎಕ್ಸಿಕ್ಯೂಷನ್ ಫ್ರಮ್ ಇಟ್ಸ್ ನೆಕ್ಸ್ಟ್ ವ್ಯಾಲ್ಯೂ. ಇಲ್ಲಿ 3 ನೆಕ್ಸ್ಟ್ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇಂದ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ಸೊ ವಿ ಗಿವ್ ದಿ ಕಂಡೀಷನ್. ಸೊ ಅದಕ್ಕೆ ಅದಿಲ್ಲಿ 3 ಅನ್ನೋ ವ್ಯಾಲ್ಯೂನ ಸ್ಕಿಪ್ ಮಾಡಿಬಿಟ್ಟು 4 ಇಂದ ಪ್ರಿಂಟ್ ಮಾಡ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಸೊ ಬ್ರೇಕ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ? ಸೊ ಫುಲ್ ಲೂಪ್ ನ ಸ್ಟಾಪ್ ಮಾಡುತ್ತೆ. ಸೊ ಕಂಟಿನ್ಯೂ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ? ನೆಕ್ಸ್ಟ್ ವ್ಯಾಲ್ಯೂ ಇಂದ ಕಂಟಿನ್ಯೂ ಮಾಡುತ್ತೆ, ಅಂದ್ರೆ ಆ ವ್ಯಾಲ್ಯೂನ ಇಟ್ ವಿಲ್ ಸ್ಕಿಪ್, ರೈಟ್? ಸೊ ಇದು ಲ್ಯಾಬ್ ಸೈಕಲ್ ಒಂದು ಪ್ರೋಗ್ರಾಮ್. ಇದು ಡೆಮಾನ್ಸ್ಟ್ರೇಟ್ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂತ ಇದೆ, ಆಯ್ತಾ? ನಿಮ್ ಲ್ಯಾಬ್ ಸೈಕಲ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದಿ ಪ್ರೋಗ್ರಾಮ್ಸ್, ರೈಟ್? ಸೊ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಿರ್ತೀನಿ. ಈ ಲೂಪ್ಸ್ ಬಗ್ಗೆ ಅಂದ್ರೆ ಥಿಯರಿನ ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ. ಈಗ ಒಂದು ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ ನ ಕಲ್ತ್ಕೊಳ್ಳೋಣ. ಸೊ ಅಗೇನ್ ಸಿಂಪಲ್ ಪ್ರೋಗ್ರಾಮ್, ಇಟ್ ಈಸ್ ಬೇಸ್ಡ್ ಆನ್ ಸ್ಟ್ರಿಂಗ್ಸ್. ಸೊ ಈಗ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಈ ಲೂಪ್ ಅಲ್ಲಿ, ಈ ಫಾರ್ ಲೂಪ್ ಅಥವಾ ವೈಲ್ ಲೂಪ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಕೇಳಿ, ಇಲ್ಲ ಅಂತಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇದನ್ನೆಲ್ಲ ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ಇದ್ರದ್ದು ಮೆಟೀರಿಯಲ್ ನ. ಸರಿ, ಅಟೆಂಡೆನ್ಸ್ ತಗೊಳ್ತೀನಿ. ಬರೀ 6 ಮೆಂಬರ್ಸ್ ಮಾತ್ರ ಬಂದಿದ್ದೀರಾ. ಒಂದು ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ. ಏನು ಒಂದು ಅರ್ಧ ಗಂಟೆ ಕ್ಲಾಸ್ ಅಟೆಂಡ್ ಮಾಡೋದು ಕಷ್ಟನಾ?
ಯಾರೊಬ್ರು ಜಾಯ್ನ್ ಆದ್ರೆ ಇದನ್ನ ತಗೊಳ್ಳೋಣ ಅಟೆಂಡೆನ್ಸ್ಗೆ. ಏನು ಡೌಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ದಟ್ ಈಸ್ ಪ್ರೋಗ್ರಾಮ್ಸ್ ಆನ್ ಸ್ಟ್ರಿಂಗ್ಸ್. ಸೊ ಇಲ್ಲಿ ತುಂಬಾ ಸಿಂಪಲ್ ಪ್ರೋಗ್ರಾಮ್ ಇದು. ಸೊ ಈ ಪ್ರೋಗ್ರಾಮ್ ಏನು ಅಂತಂದ್ರೆ ಟು ಡೆಮಾನ್ಸ್ಟ್ರೇಟ್ ಸಮ್ user defined some built-in string functions. ಆಯ್ತಾ? ಸೊ ಇಲ್ಲಿ ಒಂದು ಸ್ಟ್ರಿಂಗ್ ವೇರಿಯೇಬಲ್ ತಗೊಳ್ತೀನಿ. ಸೊ ಲೆಟ್ ಇಟ್ ಬಿ str. ಓಕೆ, str equals input, enter a string. Next, answer equals one more variable, str dot what upper case convert ಮಾಡ್ತಾ ಇದೀನಿ. ಮತ್ತೆ ಇದನ್ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ಆನ್ಸರ್ ಅಥವಾ ರಿಸಲ್ಟ್ ಅಂತ ತಗೊಳ್ಳೋಣ. ಓಕೆ, ಎಸ್. ಸೊ ಎಂಟರ್ ಎ ಸ್ಟ್ರಿಂಗ್ ಅಂತ ಕೇಳ್ತಾ ಇದೆ. ಸೊ ನಾನು GFGC ನಂಜನಗೂಡ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಸ್, ಪ್ರತಿಯೊಂದು ವರ್ಡ್ ಅಲ್ಲಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾತ್ರ ಅಪ್ಪರ್ ಕೇಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ದಿ ರಿಮೈನಿಂಗ್ ಆಲ್ ಕ್ಯಾರೆಕ್ಟರ್ಸ್ ಆರ್ ಇನ್ ಸ್ಮಾಲ್ ಲೆಟರ್ಸ್. ಸೊ ಇಲ್ಲಿ ಐ ಆಮ್ ಯೂಸಿಂಗ್ ದಟ್ ಈಸ್ ಐ ಆಮ್ ಕಾಲಿಂಗ್ ಅಪ್ಪರ್ ಫಂಕ್ಷನ್ ಸ್ಟ್ರಿಂಗ್ ಡಾಟ್ ಅಪ್ಪರ್. ಸೊ ಈ ಫಂಕ್ಷನ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಕನ್ವರ್ಟ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಟು ಅಪ್ಪರ್ ಕೇಸ್. ಟೈಪ್ ಮಾಡ್ಬಿಟ್ಟು ಎಂಟರ್ ಕೊಡಿ. ಸೊ ಸಿಯರ್, ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡುತ್ತೆ, ದಟ್ ಈಸ್ ಕ್ಯಾಪಿಟಲ್ ಲೆಟರ್ಗೆ ಕನ್ವರ್ಟ್ ಮಾಡುತ್ತೆ. ಆಯ್ತಾ? ಸೊ ಅದೇ ರೀತಿ ಯು ಕ್ಯಾನ್ ಕನ್ವರ್ಟ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಟು ಲೋಯರ್ ಕೇಸ್, ಸ್ಟ್ರಿಂಗ್ ಡಾಟ್ ಲೋಯರ್. ಆಯ್ತಾ? ಇವೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್. ಈಗ ಪ್ರಿಂಟ್ ರಿಸಲ್ಟ್. ಸೊ ಇಲ್ಲಿ ಏನ್ ಮಾಡ್ತು, ಪ್ರತಿಯೊಂದು ಕ್ಯಾರೆಕ್ಟರ್ನು ಲೋಯರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟರ್ಗೆ ಕನ್ವರ್ಟ್ ಮಾಡಿದೆ. ಆಯ್ತಾ? ನೆಕ್ಸ್ಟ್, ಆಮೇಲೆ ನೀವು ಇಲ್ಲಿ ಕೋಡ್ ನ ಏನು ಸೇವ್ ಮಾಡೋದ್ ಬೇಕಿಲ್ಲ. ಏನಕ್ಕೆ ಅಂತಂದ್ರೆ ದಿಸ್ ಇಸ್ ಆಟೋ ಸೇವ್. ಇಲ್ಲಿ ಗೂಗಲ್ ಕೋಲ್ಯಾಬ್ ಅಲ್ಲಿ ಏನಿದೆ ಇದು ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ಬೇಕಾದ್ರೆ ಈ ಕೋಡ್ ನ ನೀವು ಸೇವ್ ಮಾಡ್ಕೋಬಹುದು. ಈ ಫೈಲ್ ನ ಇಲ್ಲಿ ಫೈಲ್ ಮೇಲೆ ಹೋಗಿ ನೋಡಿ, ಇಲ್ಲಿ ಸೇವ್ ಆಪ್ಷನ್ ಇದೆ. ಸ್ವಲ್ಪ ಸೇವ್ ಕಾಪಿ ಇನ್ ಡ್ರೈವ್ ಅಂತ ಆಪ್ಷನ್ ಇದೆ. ಆಯ್ತಾ? ಸೊ ಬೇಕಿದ್ರೆ ಇದನ್ನ ಸೇವ್ ಮಾಡ್ಕೊಳ್ಬಹುದು. ಓಕೆ, ಸೊ ಅಂಡ್ ಇಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಮೆಸೇಜ್, ಆಲ್ ಚೇಂಜಸ್ ಸೇವ್ಡ್. ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಹೋಗುತ್ತೆ ಅದು. ಮತ್ತೆ ಇನ್ನೊಂದ್ಸಲ ನೀವು ಸೇವ್ ಅಂತ ಕ್ಲಿಕ್ ಮಾಡೋದೇನು ಬೇಕಿಲ್ಲ. ಆಯ್ತಾ? ಸೊ ನೀವೇನಾದ್ರೂ ನೀವು ಡ್ರೈವ್ಗೆ ಹಾಕೋಬೇಕು ಇದನ್ನ ಅಂತಂದ್ರೆ, ಅಥವಾ ಇನ್ನೊಂದ್ ಕಡೆ ಸೇವ್ ಮಾಡಿ ಇಟ್ಕೋಬೇಕು ಅಂತಂದ್ರೆ ಯು ಕ್ಯಾನ್ ಸೇವ್. ನೆಕ್ಸ್ಟ್, ಸೊ ಅಪ್ಪರ್ ಕೇಸ್ ಲೋಯರ್ ಕೇಸ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದೆ, ರಿಸಲ್ಟ್ ಈಕ್ವಲ್ಸ್ str ಡಾಟ್ ಟೈಟಲ್. ಆಯ್ತಾ? ಸೊ ಟೈಟಲ್ ಅನ್ನೋ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ದೆನ್ ಪ್ರಿಂಟ್ ರಿಸಲ್ಟ್. ರನ್ ಮಾಡ್ತೀನಿ ಇದನ್ನ. ಸೊ ಇಲ್ಲಿ ನಾನು ಇನ್ಪುಟ್ ಕೊಡ್ಬೇಕಾದ್ರೆ ಪ್ರತಿಯೊಂದನ್ನು ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ಟಿದ್ದೀನಿ ಅಲ್ವಾ? ಸೊ ಈಗ
ಈ ಟೈಟಲ್ ಅನ್ನೋ ಫಂಕ್ಷನ್ ಏನ್ ಮಾಡ್ತಾ ಇದೆ ನೋಡಿ, ಈ ಔಟ್ಪುಟ್ ನ ನೋಡಿ, ಲಾಸ್ಟ್ ಅಲ್ಲಿ ಇದೆಯಲ್ಲ ಈ ಔಟ್ಪುಟ್ ನೋಡಿ, ಇದೇನ್ ಮಾಡುತ್ತೆ ಈ ಟೈಟಲ್ ಅನ್ನೋ ಫಂಕ್ಷನ್ ಅಂತಂದ್ರೆ, ಈ ಸ್ಟ್ರಿಂಗ್ ಅಲ್ಲಿರೋ ಪ್ರತಿಯೊಂದು ವರ್ಡ್ ಇರುತ್ತಲ್ಲ, ಈ GFGC ಮತ್ತೆ ನಂಜನಗೂಡು ಅಂತ ವರ್ಡ್ ಇದೆಯಲ್ಲ, ಈ ಪ್ರತಿಯೊಂದು ವರ್ಡ್ ಅಲ್ಲಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ನ ಅಪ್ಪರ್ ಕೇಸಿ ಕನ್ವರ್ಟ್ ಮಾಡುತ್ತೆ. ಓನ್ಲಿ ದಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಸ್ ಆರ್ ದಿ ಸ್ಟಾರ್ಟಿಂಗ್ ಆಲ್ಫಾಬೆಟ್ಸ್, ಸೊ ಇಟ್ ವಿಲ್ ಕನ್ವರ್ಟ್ ಇಟ್ ಇಂಟು ಅಪ್ಪರ್ ಕೇಸ್. ಆಯ್ತಾ? ಸೊ ಪ್ರತಿಯೊಂದು ಆಲ್ಫಾಬೆಟ್ ಕನ್ವರ್ಟ್ ಮಾಡಲ್ಲ, ಓನ್ಲಿ ದಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ಇದು ಟೈಟಲ್ ಫಂಕ್ಷನ್. ಸೊ ಎಷ್ಟು ಫಂಕ್ಷನ್ ನ ಕಲ್ತ್ಕೊಂಡ್ವಿ ಈಗ? 3 ಫಂಕ್ಷನ್ ಆಯ್ತು. ಅಪ್ಪರ್ ಫಂಕ್ಷನ್, ಲೋಯರ್ ಫಂಕ್ಷನ್, ದೆನ್ ಟೈಟಲ್ ಫಂಕ್ಷನ್. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದೆ, str.capitalize. ಆಯ್ತಾ? ಪ್ರಿಂಟ್ ದಿ ರಿಸಲ್ಟ್. ಇದನ್ನ ರನ್ ಮಾಡ್ತೀನಿ. ಸೇಮ್ ಪ್ರತಿಯೊಂದನ್ನು ಸ್ಮಾಲ್ ಕೇಸ್ ಅಲ್ಲಿ ಕೊಡ್ತಾ ಇದೀನಿ. ಸೊ ಇಲ್ಲಿ ನೋಡಿ, ಈ ಲಾಸ್ಟ್ 2 ಔಟ್ಪುಟ್ ನ ನೋಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ ಟೈಟಲ್ ಮತ್ತೆ ಕ್ಯಾಪಿಟಲೈಸ್ಗೂ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಈ ಟೈಟಲ್ ಫಂಕ್ಷನ್ ಏನ್ ಮಾಡ್ತಾ ಇದೆ ಇದು ಅಂತಂದ್ರೆ, ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಸ್ ಆಫ್ ಈಚ್ ಅಂಡ್ ಎವ್ರಿ ವರ್ಡ್ ಇಟ್ ಹ್ಯಾಸ್ ಕನ್ವರ್ಟೆಡ್ ಟು ಕ್ಯಾಪಿಟಲ್ ಲೆಟರ್. ಪ್ರತಿಯೊಂದು ವರ್ಡ್ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ನ ಕ್ಯಾಪಿಟಲ್ ಲೆಟರ್ ಗೆ ಕನ್ವರ್ಟ್ ಮಾಡುತ್ತೆ. ವೆರಾಸ್ ಈ ಕ್ಯಾಪಿಟಲೈಸ್ ಅನ್ನೋ ಫಂಕ್ಷನ್ ಏನ್ ಮಾಡುತ್ತೆ ಅಂತಂದ್ರೆ, ಓನ್ಲಿ ದಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ ಆಫ್ ಫಸ್ಟ್ ವರ್ಡ್, ಫಸ್ಟ್ ಕ್ಯಾರೆಕ್ಟರ್ ನ ಮಾತ್ರ ಕ್ಯಾಪಿಟಲ್ ಲೆಟರ್ ಗೆ ಕನ್ವರ್ಟ್ ಮಾಡುತ್ತೆ ಕ್ಯಾಪಿಟಲೈಸ್ ಫಂಕ್ಷನ್. ರೈಟ್. ಇದಾದ್ಮೇಲೆ ಇನ್ನೊಂದು ಫಂಕ್ಷನ್ ತಿಳ್ಕೊಳ್ಳೋಣ. ನಿಮ್ಮ ಲ್ಯಾಬ್ ಸೈಕಲ್ ಪ್ರೋಗ್ರಾಮ್ ಇದು. ಇದರಲ್ಲಿ ಏನು ಅಂತಂದ್ರೆ, ಡೆಮಾನ್ಸ್ಟ್ರೇಟ್ ಎನಿ 5 ಸ್ಟ್ರಿಂಗ್ ಫಂಕ್ಷನ್ಸ್ ಅಂತ ಕೇಳಿದ್ದಾರೆ. ಈಗ 4 ಫಂಕ್ಷನ್ಸ್ ತಿಳ್ಕೊಂಡ್ವಿ, ಇನ್ನೊಂದು ಫಂಕ್ಷನ್ ಕಲ್ತ್ಕೊಳ್ಳೋಣ. ರಿಸಲ್ಟ್ ಈಕ್ವಲ್ಸ್ str.starts with GFGC. ಪ್ರಿಂಟ್ ರಿಸಲ್ಟ್. ಈ ಫಂಕ್ಷನ್ ಏನ್ ರಿಟರ್ನ್ ಮಾಡುತ್ತೆ ಅಂತ ನೋಡೋಣ. ಸ್ಟ್ರಿಂಗ್ ಏನ್ ರಿಟರ್ನ್ ಮಾಡ್ತಾ ಇದೆ ಇದು? ಸ್ಟಾರ್ಟ್ಸ್ ವಿತ್ ಅನ್ನೋ ಫಂಕ್ಷನ್. ಸೊ ಇಟ್ ಈಸ್ ರಿಟರ್ನಿಂಗ್ ಓನ್ಲಿ ಟ್ರೂ ಅಂತ ಆನ್ಸರ್ ನ ತೋರಿಸ್ತಾ ಇದೆ. ಸೊ ಈ ಸ್ಟಾರ್ಟ್ಸ್ ವಿತ್ ಅನ್ನೋ ಫಂಕ್ಷನ್ ಇಟ್ ರಿಟರ್ನ್ಸ್ ಓನ್ಲಿ 2 ವ್ಯಾಲ್ಯೂಸ್, ಐದರ್ ಟ್ರೂ ಆರ್ ಫಾಲ್ಸ್. ಸೊ ಟ್ರೂ ಅಂತ ಯಾವಾಗ ರಿಟರ್ನ್ ಮಾಡುತ್ತೆ ಅಂತಂದ್ರೆ, ಸೊ ಇಲ್ಲಿ ನಾವು ಆರ್ಗ್ಯುಮೆಂಟ್ ಕೊಟ್ಟಿರ್ತೀವಲ್ಲ, GFGC ಅಥವಾ ಏನು ಕೊಟ್ಟಿರ್ತೀವಿ. ಸೊ ಇಫ್ ದಿಸ್ ಈಸ್ ಕಂಟೈನ್ಡ್ ಇನ್ ಯುವರ್ ಇನ್ಪುಟ್ ಸ್ಟ್ರಿಂಗ್, ಸೊ ಏನಾದ್ರು ನಿಮ್ಮ ಇನ್ಪುಟ್ ಸ್ಟ್ರಿಂಗ್ ಅಲ್ಲಿ ಈ ವರ್ಡ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು ಅಂತಂದ್ರೆ ಟ್ರೂ ಅಂತ ತೋರಿಸುತ್ತೆ. ಸೊ ಆರ್ ಎಲ್ಸ್ ಸಪೋಸ್ ನಿಮ್ಮ ಇದು ಏನ್ ಇನ್ಪುಟ್ ಸ್ಟ್ರಿಂಗ್ ಇದೆ, ಈ ಇನ್ಪುಟ್ ಸ್ಟ್ರಿಂಗ್ ಅಲ್ಲಿ ಸಪೋಸ್ GFGC ಅಂತ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಇಟ್ ವಿಲ್ ರಿಟರ್ನ್ ಫಾಲ್ಸ್. ಸೊ ಫಾರ್ ಎಕ್ಸಾಂಪಲ್, ನಾನಿಲ್ಲಿ GFGC ಬದಲು ಮೈಸೂರ್ ಅಂತ ಕೊಡ್ತೀನಿ ನೋಡಿ. ಮೈಸೂರ್ ಇಂದ ಏನಾದ್ರು ಸ್ಟಾರ್ಟ್ ಆಗ್ತಾ ಇದೆಯಾ ನಮ್ಮ ಇನ್ಪುಟ್ ಸ್ಟ್ರಿಂಗ್ ಅಂತ ಚೆಕ್ ಮಾಡ್ತೀವಿ. GFGC ನಂಜನಗೂಡು. ಸೊ ದಿಸ್ ಇಸ್ ಮೈ ಇನ್ಪುಟ್ ಸ್ಟ್ರಿಂಗ್. ಸೊ ನನ್ನ ಇನ್ಪುಟ್ ಸ್ಟ್ರಿಂಗ್ ಬಂದು GFGC ನಂಜನಗೂಡು. ಬಟ್ ನಾನಿಲ್ಲಿ ಏನ್ ಚೆಕ್ ಮಾಡ್ತಾ ಇದ್ದೀನಿ? ಸ್ಟಾರ್ಟ್ಸ್ ವಿತ್ ಮೈಸೂರ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. So since my input string is not getting started with Mysore in the start ಆಗ್ತಾ ಇಲ್ಲ, GFGC ಇಂದ ಸ್ಟಾರ್ಟ್ ಆಗ್ತಾ ಇಲ್ಲ, ಅದಕ್ಕೆ it is returning false. So false ಅಂತ ತೋರಿಸ್ತಾ ಇದೆ. Right. So this is starts with function. Okay. So we learned 5 string functions. ಅದು upper, lower, title, capitalize ಮತ್ತೆ starts with.
ಓಕೆ, ಸೊ ಇದು ಕೂಡ ಲ್ಯಾಬ್ ಸೈಕಲ್ದು ಒಂದು ಪ್ರೋಗ್ರಾಮ್. ಸೊ ಈಗ ಲ್ಯಾಬ್ ಸೈಕಲ್ದು 2 ಪ್ರೋಗ್ರಾಮ್ನ ಕಲ್ತ್ಕೊಂಡ್ವಿ, ಆಯ್ತಾ. ಇನ್ನೊಂದು ಪ್ರೋಗ್ರಾಮ್ ಕಲ್ತ್ಕೊಳ್ಳೋಣ, ಲ್ಯಾಬ್ ಸೈಕಲ್ದು ಫಸ್ಟ್ ಪ್ರೋಗ್ರಾಮ್. ನಿಮ್ಗೆ ಲ್ಯಾಬ್ ಸೈಕಲ್ ಕಳಿಸಿಲ್ಲ ಅನ್ಸುತ್ತೆ, ಗ್ರೂಪ್ ಅಲ್ಲಿ ಹಾಕ್ತೀನಿ, ಲ್ಯಾಬ್ ಸೈಕಲ್ ಸಿಲೆಬಸ್ನು ಹಾಕ್ತೀನಿ, ಮತ್ತೆ ಈಗ ಕಲ್ತ್ಕೊಂಡ್ವಲ್ಲ ಈ ಪ್ರೋಗ್ರಾಮ್ಗಳು, ಇದನ್ನು ಕೂಡ ಗ್ರೂಪ್ ಅಲ್ಲಿ ಹಾಕ್ತೀನಿ. ಇದು ಸ್ವಲ್ಪ ಲೆಂತಿ ಪ್ರೋಗ್ರಾಮ್ ಇದೆ, ಬಟ್ ಈಸಿ ಇದೆ ಈ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ಏನು ಅಂತಂದ್ರೆ, cycle program. Okay. ಎಸ್, ಸೊ ನೋಡಿ, ಇದು ಲ್ಯಾಬ್ ಸೈಕಲ್ ಪ್ರೋಗ್ರಾಮ್. ಸೊ ಈಗ ನಾವು ಈ ಪ್ರೋಗ್ರಾಮ್ ಕಲ್ತ್ಕೊಂಡ್ವಿ, ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಪಾರ್ಟ್ ಎ ಅಲ್ಲಿ 5th ಪ್ರೋಗ್ರಾಮ್ ಕಲ್ತ್ಕೊಂಡ್ವಿ, ಮತ್ತೆ ಇನ್ಯಾವ ಪ್ರೋಗ್ರಾಮ್ ಕಲ್ತ್ಕೊಂಡ್ವಿ, ಎಸ್ ಪಾರ್ಟ್ ಬಿ ಅಲ್ಲಿ 4th ಪ್ರೋಗ್ರಾಮ್ ಕಲ್ತ್ಕೊಂಡ್ವಿ, ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಎನಿ 5 ಸ್ಟ್ರಿಂಗ್ ಫಂಕ್ಷನ್ಸ್. ನೆಕ್ಸ್ಟ್ ಈ ಫಸ್ಟ್ ಪ್ರೋಗ್ರಾಮ್ ಕಲ್ತ್ಕೊಳ್ಳೋಣ, ಪಾರ್ಟ್ ಎ ಅಲ್ಲಿ. ಸೊ ಏನಿದು ಪ್ರೋಗ್ರಾಮ್ ಅಂತಂದ್ರೆ, ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಪರ್ಫಾರ್ಮ್ ವೇರಿಯಸ್ ಆಪರೇಷನ್ಸ್ ಆನ್ ಕಾಂಪ್ಲೆಕ್ಸ್ ನಂಬರ್ಸ್. 2 ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ದಾರೆ, 2 + 5i ಮತ್ತೆ 2 - 3i. Also verify the result by defining the real and imaginary parts separately by using the respective formula. So ಕಾಂಪ್ಲೆಕ್ಸ್ ನಂಬರ್ ಇದೆಯಲ್ಲ, ಈ ಕಾಂಪ್ಲೆಕ್ಸ್ ನಂಬರ್ ಮೇಲೆ we have to perform arithmetic operations as addition, subtraction, multiplication and division. ಸೊ ವಾಪಸ್ ನಮ್ಮ ಗೂಗಲ್ ಕೋಲ್ಯಾಬ್ ಗೆ ಬರೋಣ. ಇಲ್ಲಿ ಇದು ಫಸ್ಟ್ ನಂಬರ್, ಇದು a ಈಕ್ವಲ್ಸ್ ಇನ್ಪುಟ್. ಫಸ್ಟ್ ಇಂಟ್ ಫಂಕ್ಷನ್, ಇಂಟಿಜರ್ ಗೆ ಕನ್ವರ್ಟ್ ಮಾಡೋಣ. ಇನ್ಪುಟ್ ಆಫ್ ಎಂಟರ್ ದಿ, ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ಗೊತ್ತು ಅನ್ಕೊಳ್ತೀನಿ. ಇದು ನೀವು ಸೈನ್ಸ್ ಸ್ಟೂಡೆಂಟ್ಸ್, BSc ಮಕ್ಕಳಾಗಿರೋದ್ರಿಂದ ನಿಮ್ಗೆ PUC ಲೂ ಇತ್ತು ಇದು, ಮತ್ತೆ ಈಗ BSc ಯಲ್ಲೂ ಕಲ್ತಿದ್ದೀರಾ ಅನ್ಕೊಳ್ತೀನಿ ಕಾಂಪ್ಲೆಕ್ಸ್ ನಂಬರ್. ಸೊ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ 2 ಪಾರ್ಟ್ ಇರುತ್ತೆ, ಒಂದು ರಿಯಲ್ ಪಾರ್ಟ್ ಮತ್ತೆ ಇನ್ನೊಂದು ಇಮ್ಯಾಜಿನರಿ ಪಾರ್ಟ್. ಏನ್ ಮಾಡ್ತಾ ಇದ್ದೀನಿ ನಾನು, ರೀಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ a is equal to enter the real value of first complex number. Next b equals int input, enter the imaginary part or imaginary value of first complex number. ಸೊ ಇದು ಎ ಅಂಡ್ ಬಿ ಅಲ್ಲಿ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ದು ರಿಯಲ್ ವ್ಯಾಲ್ಯೂ ಮತ್ತೆ ಇಮ್ಯಾಜಿನರಿ ವ್ಯಾಲ್ಯೂನ ರೀಡ್ ಮಾಡ್ಕೊಳ್ತಾ ಇದೀವಿ. ಸೊ ಅದೇ ತರ 2 more ವೇರಿಯೇಬಲ್ಸ್ ಸಿ ಅಂಡ್ ಡಿ. ಸೊ ಇದಕ್ಕೆ ನಾನು ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ ನೋಡಿ. ಸೊ ಇದು ಸಿ, ಇದು ಡಿ. ಸೊ ಇದು ಬಂದು ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್, ಇದು ರಿಯಲ್ ವ್ಯಾಲ್ಯೂ, ಇದು ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್ದು ಇಮ್ಯಾಜಿನರಿ ವ್ಯಾಲ್ಯೂ. ಮತ್ತೆ ರೀಡ್ ಮಾಡ್ಕೊಂಡ್ಮೇಲೆ ವಿ ಹ್ಯಾವ್ ಟು ಕೀಪ್ ದಿಸ್ ನಂಬರ್ ಇನ್ ದಿ
ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ಯಾಟ್. ಸೊ ಈ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ಯಾಟ್ಗೆ ಇದನ್ನ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಯು ನೀಡ್ ನಾಟ್ ವರಿ, ಇದಕ್ಕೆ ಬಿಲ್ಟ್ ಇನ್ ಫಂಕ್ಷನ್ ಇದೆ ಆಯ್ತಾ. ಇಲ್ಲಿ ಪೈಥಾನ್ ಅಲ್ಲಿ ಏನು ಅಂತಂದ್ರೆ ಪ್ರತಿ ಒಂದಕ್ಕೂ ಬಿಲ್ಟ್ ಇನ್ ಫಂಕ್ಷನ್ ಇದೆ ಆಯ್ತಾ. ಸೊ ನಾನು ಫಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದ್ದೆ, ಪೈಥಾನ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಸಮ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆಯ್ತಾ. ನೀವು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನೆಲ್ಲ ಇಲ್ಲಿ ಪೈಥಾನ್ ಅಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ರೈಟ್. ಸೊ ಒನ್ ಮೋರ್ ವೇರಿಯಬಲ್ n1 ಅಂತ ತಗೊಳ್ತೀವಿ. n1 ಈಕ್ವಲ್ಸ್ ಕಾಂಪ್ಲೆಕ್ಸ್ a, b. ಸೊ ಇಲ್ಲಿ ಬಿಫೋರ್ ದಟ್ ರನ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಕೇಳುತ್ತೆ ಎಂಟರ್ಲಿ ರಿಯಲ್ ವ್ಯಾಲ್ಯೂ ಆಫ್ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್. ನಿಮ್ಮ ಸಿಲೆಬಸ್ ಅಲ್ಲಿ ಏನ್ ಕೇಳಿದಾರೆ 2 + 5i. ಸೊ ರಿಯಲ್ ವ್ಯಾಲ್ಯೂ ಇಸ್ 2. ಮತ್ತೆ ಎಂಟರ್ ದಿ ಇಮ್ಯಾಜಿನರಿ ವ್ಯಾಲ್ಯೂ ಆಫ್ ಫಸ್ಟ್ ಕಾಂಪ್ಲೆಕ್ಸ್ ನಂಬರ್. ಸೊ ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಇಟ್ ಇಸ್ 5. ಓಕೆ. ಮತ್ತೆ ಎಂಟರ್ ದಿ ವ್ಯಾಲ್ಯೂ ಆಫ್ ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್. ರಿಯಲ್ ವ್ಯಾಲ್ಯೂ ಆಫ್ ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್ ಇಟ್ ಇಸ್ 2. ಮತ್ತೆ ಇಮ್ಯಾಜಿನರಿ ವ್ಯಾಲ್ಯೂ ಆಫ್ ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್ ಇಸ್ 3. ಸಾರಿ -3. ಸೊ ರೀಡ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಇದನ್ನ ಕಾಂಪ್ಲೆಕ್ಸ್ ನಂಬರ್ಗೆ ಕನ್ವರ್ಟ್ ಮಾಡ್ಬೇಕಲ್ಲ. ಸೊ ಈ ರೀತಿ ನಾವು ಇನ್ಪುಟ್ ಕೊಡ್ತೀವಿ, ರಿಯಲ್ ವ್ಯಾಲ್ಯೂ ಮತ್ತೆ ಇಮ್ಯಾಜಿನರಿ ವ್ಯಾಲ್ಯೂ ಕೊಡ್ತೀವಿ. ಸೊ ಇದನ್ನ ಏನ್ ಮಾಡ್ಬೇಕು, ಇದು ಇಟ್ ಹ್ಯಾಸ್ ಟು ಪ್ರಿಂಟ್ ಇನ್ ದಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ಯಾಟ್. ಸೊ ಅದಕ್ಕೆ n1 ಈಕ್ವಲ್ಸ್ ಕಾಂಪ್ಲೆಕ್ಸ್, ಇದು ಬಿಲ್ಟ್ ಇನ್ ಫಂಕ್ಷನ್ ಇದು, ಆಫ್ a, b. ಅದೇ ರೀತಿ n2 ಈಕ್ವಲ್ಸ್ ಕಾಂಪ್ಲೆಕ್ಸ್ ಆಫ್ c and d, that is second number. ಸೊ ಈಗ ಇದನ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ n1 ಮತ್ತೆ ಪ್ರಿಂಟ್ n2 ರನ್ ಮಾಡ್ತೀನಿ ನೋಡಿ. ನಂಬರ್ ಕೊಡಿ, ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ರಿಯಲ್ ವ್ಯಾಲ್ಯೂ ಇಸ್ 2 ಮತ್ತೆ ಇಮ್ಯಾಜಿನರಿ ವ್ಯಾಲ್ಯೂ ಇಸ್ 5 is 2 ಮತ್ತೆ -3. ಓಕೆ. ಸೊ ನೋಡಿ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮೇಟ್ ಅಲ್ಲಿ ಇಟ್ ಈಸ್ ಗಿವಿಂಗ್ ಯು ದಿ ಆನ್ಸರ್ 2 + 5j ಮತ್ತೆ 2 - 3j. ಸೊ i ಅಂತ ತಗೊಳುತ್ತೆ, ಇಲ್ಲಾಂತಂದ್ರೆ j ಅಂತ ತಗೊಳುತ್ತೆ. ಓಕೆ. ನೆಕ್ಸ್ಟ್ now the next thing is to we have performing what arithmetic operations on these two numbers. ಗೊತ್ತಲ್ವಾ ನಿಮ್ಗೆ, ಕಾಂಪ್ಲೆಕ್ಸ್ ನಂಬರ್ಸ್ ನ ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು, ಡಿವಿಷನ್ ಮಾಡೋದು ಗೊತ್ತು ಅನ್ಕೊಳ್ತೀನಿ. ಸೊ ಇನ್ ಕೇಸ್ ಇದು ನಿಮ್ಗೆ ಮರ್ತೋಗಿದೆ ಅಂತಂದ್ರೆ ಒಂದ್ಸಲ ನೋಡಿ, ನಿಮ್ಮ ನೋಟ್ಸ್ ಇರುತ್ತಲ್ಲ, ಮ್ಯಾಥ್ಸ್ ನೋಟ್ಸ್ ಇರುತ್ತಲ್ಲ, ಅಥವಾ ಗೂಗಲ್ ಹೋಗ್ಬಿಟ್ಟು ಹೌ ಟು ಆಡ್, ಸಬ್ಟ್ರಾಕ್ಟ್, ಮಲ್ಟಿಪ್ಲೈ ಅಂಡ್ ಡಿವೈಡ್ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋದನ್ನ ನೋಡಿ ಆಯ್ತಾ. ಸೊ ಇದು ಬೇಸಿಕ್ ಥಿಂಗ್ ಆಗಿರೋದ್ರಿಂದ ನಾನು ಇಲ್ಲಿ ಹೇಳ್ತಾ ಇಲ್ಲ. ಸೊ ಎನಿಹೌ ಆಡ್ ಮಾಡ್ಬೇಕಾದ್ರೆ ರಿಯಲ್ ಪಾರ್ಟ್ ನ ಆಡ್ ಮಾಡ್ತೀವಿ, ಮತ್ತೆ ಇಮ್ಯಾಜಿನರಿ ಪಾರ್ಟ್ ನ ಆಡ್ ಮಾಡ್ತೀವಿ. ಸಬ್ಟ್ರಾಕ್ಷನ್ಗೂ ಅಷ್ಟೇನೆ. ಬಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಮಾಡ್ತೀವಿ, ಎರಡನ್ನು 2 × 2 + 2 × -3 ಮತ್ತೆ 5 × 2 ಮತ್ತೆ 5 × -3 ಆ ತರ ಮಲ್ಟಿಪ್ಲೈ ಮಾಡ್ತೀವಿ. ಡಿವೈಡ್ ಮಾಡ್ಬೇಕಾದ್ರೆ 2 + 5j ಡಿವೈಡೆಡ್ ಬೈ 2 - 3j ಇಂಟು 2 - 3j. ನಿಮ್ಗೆ ಗೊತ್ತು ಇದು. ಸೊ ಅದಕ್ಕೆ ನಾನು ಇಲ್ಲಿ ಅದನ್ನ ಹೇಳ್ಕೊಡ್ತಾ ಇಲ್ಲ, ಕಾಂಪ್ಲೆಕ್ಸ್ ನಂಬರ್ಸ್ ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು. ಐ ಆಮ್ ನಾಟ್ ಗೋಯಿಂಗ್ ಟು ಟೀಚ್ ಯು. ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಓಕೆ. ಸೊ
ಸೊ ಅಗೈನ್ ಯು ನೀಡ್ ನಾಟ್ ವರಿ, ಅಥವಾ ನೀವೇ ಸಪ್ರೇಟ್ ನೀವೇ ಆಡ್ ಮಾಡೋದು ಸಪ್ರೇಟ್ ಮಾಡೋದೆಲ್ಲ ಬೇಕಿಲ್ಲ. ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ, ಜಸ್ಟ್ ಅದನ್ನ ಕಾಲ್ ಮಾಡಿದ್ರೆ ಸಾಕು. ಸೊ ಆಡ್ ಈಕ್ವಲ್ಸ್ n1 ಪ್ಲಸ್ n2 ಅಷ್ಟೇನೆ. ನೆಕ್ಸ್ಟ್ subtraction equals n1 minus n2, multiplication equals n1 into n2, division ಇದೆಲ್ಲ ವೇರಿಯಬಲ್, ಇದು ಆಡ್ ಸಬ್ ಮಲ್ ಡಿವ್ ಅನ್ನೋದು ವೇರಿಯಬಲ್ಗಳು. n1 divided by n2 ಇಷ್ಟು ಕೊಟ್ರೆ ಸಾಕು. ಸೊ ಸಿನ್ಸ್ ನಾವು n1 ಮತ್ತೆ n2 ನ ಆಲ್ರೆಡಿ ಕಾಂಪ್ಲೆಕ್ಸ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಕಾಂಪ್ಲೆಕ್ಸ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಈ ಎ ಅಂಡ್ ಬಿ ವ್ಯಾಲ್ಯೂನ ಕಾಂಪ್ಲೆಕ್ಸ್ ನಂಬರ್ಗೆ ಕನ್ವರ್ಟ್ ಮಾಡ್ಬಿಟ್ಟಿದೀವಿ. ಓಕೆ, ಸೊ ಕಾಂಪ್ಲೆಕ್ಸ್ ನಂಬರ್ಗೆ ಕನ್ವರ್ಟ್ ಆಗಿರೋದ್ರಿಂದ ಸೊ ನಾವಿಲ್ಲಿ n1 ಪ್ಲಸ್ n2 ಅಂತ ಕೊಟ್ರು ಸೊ ಅದು ಕಾಂಪ್ಲೆಕ್ಸ್ ನಂಬರ್ ತರಾನೇ ಆಡ್ ಮಾಡಿ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ನ ಮಾಡುತ್ತೆ. ರೈಟ್, ನೆಕ್ಸ್ಟ್ ಇದನ್ನ ಪ್ರಿಂಟ್ ಮಾಡಬೇಕು. ಪ್ರಿಂಟ್ addition result is add dot real comma add dot imaginary. ಸೊ ಇಲ್ಲಿ add dot real ಮತ್ತೆ add dot imaginary, ಮತ್ತೆ ಇದು ಈ ಡಾಟ್ ರಿಯಲ್ ಮತ್ತೆ ಡಾಟ್ ಇಮ್ಯಾಜಿನರಿ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ, ಸೊ ಇಟ್ ವಿಲ್ ಗಿವ್ ಯು ದಿ ರಿಯಲ್ ಪಾರ್ಟ್ ಅಂಡ್ ಇಮ್ಯಾಜಿನರಿ ಪಾರ್ಟ್. ಇಲ್ಲಿ ಆಡ್ ಅಂತ ಏನು ಆನ್ಸರ್ ಬಂದಿರುತ್ತೆ ಈ ವೇರಿಯಬಲ್ ಅಲ್ಲಿ, ಈ ವೇರಿಯಬಲ್ ಅಲ್ಲಿ ದೇರ್ ವಿಲ್ ಬಿ 2 ಪಾರ್ಟ್ಸ್, ಒಂದು ರಿಯಲ್ ಪಾರ್ಟ್ ಮತ್ತೆ ಇನ್ನೊಂದು ಇಮ್ಯಾಜಿನರಿ ಪಾರ್ಟ್. ಸೊ ಅದಕ್ಕೆ ಅದನ್ನ ಸಪರೇಟ್ ಆಗಿ ಪ್ರಿಂಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ print subtraction result is sub dot real comma sub dot imaginary. ಸೊ ಇವೆರಡನ್ನ ರನ್ ಮಾಡೋಣ, ಇವೆರಡರದ ಆನ್ಸರ್ ನೋಡೋಣ. ಹೇಳ್ತಾ ಇದೆ ಇಲ್ಲಿ enter the real and imaginary part ಅಂತ ಹೇಳಿ 2 yes addition result is 4 ಮತ್ತೆ 2 ಕರೆಕ್ಟ್ ಆಗಿದೆ ಅಲ್ವಾ? ಇದು 2 plus 2 4 ಮತ್ತೆ 5 plus -3 ಅಂತಂದ್ರೆ it is 2. ಕರೆಕ್ಟ್ ಆಗಿ ಬರ್ತಾ ಇದೆ ಆನ್ಸರ್. ಮತ್ತೆ ಸಬ್ಟ್ರಾಕ್ಷನ್ 2 minus 2 is yes 0, ಮತ್ತೆ 5 minus of -3 ಅಂತಂದ್ರೆ it is 5 plus 3 8. ಓಕೆ, ಸೊ ಆನ್ಸರ್ ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ಇದು ನೋಡಿ ಇಲ್ಲಿ ಮೇಡಮ್ ಹೇಳಿ ಮೇಡಮ್ ಫ್ಲೋಟ್ ಅಲ್ಲಿ ಯಾಕೆ ಬರ್ತಿದೆ ಮೇಡಮ್? ಫ್ಲೋಟ್ ಅಲ್ಲಿ ಯಾಕೆ ಬರ್ತಿದೆ ಮೇಡಮ್? ಫ್ಲೋಟ್ ಅಲ್ಲಿ ಅಂತಂದ್ರೆ ಸೊ ಸಿನ್ಸ್ ಇಟ್ ಇಸ್ ಕಾಂಪ್ಲೆಕ್ಸ್ ನಂಬರ್, ಸೊ ಈಗ ಏನ್ ಮಾಡ್ತೈತೆ ಅಂದ್ರೆ ಆನ್ಸರ್ ಅದು ಫ್ಲೋಟ್ ಅಲ್ಲಿ ಇರುತ್ತೆ. ಆಯ್ತಾ? ಸೊ ಇದು ಬಿಲ್ಟ್ ಇನ್ ಫಂಕ್ಷನ್ ಆಗಿರೋದ್ರಿಂದ ನಾವೆಲ್ಲ ಇಲ್ಲಿ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ತಾ ಇರೋದ್ರಿಂದ ಕಾಂಪ್ಲೆಕ್ಸ್ ನಂಬರ್ ನ ಅದು ಫ್ಲೋಟ್ ಅಲ್ಲಿ ಇಡ್ತಾ ಇದೆ. ನಿಮ್ಗೆ ಬೇಡ ಇದು ಏನು ಫ್ಲೋಟ್ ಅಲ್ಲಿ ಬೇಡ, ಇಂಟಿಜರ್ ಅಲ್ಲೇ ಬೇಕು ಅಂತಂದ್ರೆ ಬೇಕಾದ್ರೆ ಇಲ್ಲಿ ಪ್ರಿಂಟ್ ಮಾಡೋಕ್ಕೂ ಮುಂಚೆ ಇಂಟ್ ಅಂತ ಹಾಕಿ. ಓಕೆ, ಬಟ್ ಬೆಟರ್ ಇದು ಕಾಂಪ್ಲೆಕ್ಸ್ ನಂಬರ್ ಫ್ಲೋಟ್ ಅಲ್ಲಿ ಇದ್ರೆ ಇಟ್ ಈಸ್ ಬೆಟರ್. ಏನಕ್ಕೆ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಡಿವಿಷನ್ ಬರುತ್ತೆ ನೋಡಿ. ಆ ಡಿವಿಷನ್ ಬಂದಾಗ ಅದು ಫ್ಲೋಟ್ ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಬರುತ್ತೆ ಅಲ್ಲ, ಸೊ ನಮ್ಗೆ ಡೆಸಿಮಲ್ ವ್ಯಾಲ್ಯೂಸ್ ಬೇಕು. ಸೊ ಅದಕ್ಕೆ ಬೆಟರ್ ಫ್ಲೋಟ್ ಅಲ್ಲೇ ಇರ್ಲಿ. ಅದು ಆನ್ಸರ್ ನ ಹೇಗೆ ಕೊಡ್ತಾ ಇದೆ ಅದೇ ಫಾರ್ಮೆಟ್ ಅಲ್ಲಿ ಇರ್ಲಿ. ಡೋಂಟ್ ಕನ್ವರ್ಟ್ ದಟ್ ಇಂಟು ಇಂಟೀಜರ್. ಆಯ್ತಾ? ಓಕೆ, ಇಲ್ಲಿ ನೋಡಿ ಇದು ಆನ್ಸರ್ ಕರೆಕ್ಟ್ ಆಗಿದೆ, 4 and 2 ಕರೆಕ್ಟ್ ಆಗಿದೆ. ಬಟ್
ಇದು ಈ ಕಾಂಪ್ಲೆಕ್ಸ್ ನಂಬರ್ ಫಾರ್ಮೆಟ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಈ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಯೂಶಲಿ ಐ ಅಂತ ಇರುತ್ತೆ ಅಲ್ಲ, ನಾವಿಲ್ಲಿ ಐ ಅನ್ನೋದನ್ನ ಸೇರಿಸ್ಕೊಳ್ಳೋಣ ಮಧ್ಯೆ, ಆಯ್ತಾ. ಇಲ್ಲಿ ಕಾಮ ಆದ್ಮೇಲೆ ಪ್ಲಸ್ ಐ. ಓಕೆ, ನೋಡೋಣ ಈಗ ಪ್ಲಸ್ ಐ ಅನ್ನೋದು ಮಧ್ಯೆ ಬರಬೇಕು. minus 3. Yes, very good. So 4 plus I 8. Imaginary part ಆದ್ಮೇಲೆ ಪ್ರಿಂಟ್ ಮಾಡೋಣ, ಇಲ್ಲಿ ಬೇಡ, ಲಾಸ್ಟ್ ಅಲ್ಲಿ ಪ್ರಿಂಟ್ ಮಾಡೋಣ. ಪ್ಲಸ್ ಐ ಈ ರೀತಿ ಇದ್ರೆ ಚೆನ್ನಾಗಿರುತ್ತಲ್ವಾ. Yes. Two, 5, 2 minus 3. 2 plus ಮಧ್ಯ ಪ್ಲಸ್ ಬೇಕು, ಇಲ್ಲಿ ಪ್ಲಸ್, ಇಲ್ಲಿ ಬರೀ ಐ ಇದ್ರೆ ಸಾಕು. ಈ ಸಲ ಏನ್ ಕೊಟ್ಕೊಡ್ಬೇಕು, ಈಗ ನೋಡಿ ಚೆನ್ನಾಗಿ 4 plus 2i, ರೈಟ್. ಸೊ ಈ ರೀತಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ಯಾಟ್ ಅಲ್ಲಿ ಔಟ್ಪುಟ್ ನ ಪ್ರಿಂಟ್ ಮಾಡಬಹುದು. ದೆನ್ ರಿಮೈನಿಂಗ್ ಥಿಂಗ್ಸ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡ್ಬಿಡೋಣ. ಮಲ್ಟಿಪ್ಲಿಕೇಶನ್ ರಿಸಲ್ಟ್ ಈಸ್ QL dot real ಪ್ಲಸ್ ಮತ್ತೆ ಇಲ್ಲಿ ಡಾಟ್ imaginary I. ಅದೇ ರೀತಿ ಡಿವಿಷನ್ ಕೂಡ ಪೇನ್ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಬಂದು ಡಿವಿಷನ್, ಇಲ್ಲಿ DIV, ಇದು ಅಷ್ಟೇ DIV. ಎಸ್, 2, 5, 2 minus 3. Yes, 19 plus 4.